ನಂದಿನಿ ತನ್ನ ಇಂಜಿನಿಯರಿಂಗ್ ಶಿಕ್ಷಣ ಮುಗಿಸಿ ಬೆಂಗಳೂರಿನ IT ಕಂಪನಿಯಲ್ಲಿ ಕೆಲಸಕ್ಕೆ ಸೇರುತ್ತಾಳೆ. ಕೆಲವು ವರ್ಷಗಳ ನಂತರ ನಂದಿನಿಗೆ ಮದುವೆಯಾಗುತ್ತದೆ, ಒಂದು ಮಗು ಆಗುತ್ತದೆ. ಆ ಮಗುವನ್ನು ನೋಡಿಕೊಳ್ಳಲು ಆಕೆ ಒಬ್ಬ ಕೆಲಸದವಳನ್ನು ನೇಮಿಸ್ತಾಳೆ. ಆ ಕೆಲಸದವಳು ಅದೆಂಥ ಕಿತಾಪತಿಯಾಗಿದ್ಲು ಅಂತ ನೋಡೋಣ ಬನ್ನಿ. ಮನೆ ಕೆಲಸಕ್ಕೆ ಒಬ್ರು ಬೇಕಾಗಿತ್ತಲ್ಲ, ಓಕೆ ಅಡ್ರೆಸ್ ಕಳಿಸ್ಬಿಡು. ಮನೆ ಕೇಳ್ಕೊಂಡು ಬರಕ್ಕೆ ಕೇಳ್ತೀನಿ. ಪಪ್ಪೆ ನಾಳೆ ಸ್ಕೂಲಿಗೆ ರಜೆ ಹಾಕ್ಬಿಡು. ಆ ಚಂದು ಮಾಮನ ಮದುವೆಗೆ ಹೋಗೋಣ, ಓಕೆನಾ? ಏನು ಅಂತ ಎತ್ಬಿಟ್ಟಿದ್ಯಾ ಮಗಳಿದನ? ನಮಸ್ಕಾರ ಹೇಳಿ. ನಮಸ್ಕಾರ ಹೇಳಿ ಅಂದ್ರೆ ನೀವ್ ಯಾರು ಅಂತ ಕೇಳಿದೆ. ಇದು ನನ್ನ ಹೆಂಡತಿ. ಬಹಳ ಚೆನ್ನಾಗಿದ್ದೀನಿ. ಇದೆಯಲ್ಲ ಇವರ ಮಗಳು ಪಪ್ಪಿ ಅಂತ. ಅಲ್ಲಿದೆಯಲ್ಲ ನಮ್ಮನೆ ನಾಯಿ, ಅದು ಪಪ್ಪಿ ಅಂತ. ನಿಮ್ಮ ಸ್ವಂತ ಊರು ಯಾವುದು? ನಿಮ್ಮ ಅಪ್ಪ ಏನ್ ಮಾಡ್ತಾರೆ? ನಿಮ್ಮ ಅಮ್ಮ ಏನ್ ಮಾಡ್ತಾರೆ? ಯಾರ್ಯಾರು ಯೂಸ್ ಮಾಡ್ತಾರೆ? ಅನ್ನಂಗೆ ನೀವು ಒಡ ಹುಡ್ತವ್ರು ಎಷ್ಟು ಜನ? ಅದು ಎಡ ಹುಡ್ತವ್ರೆ ಅಲ್ಲಮ್ಮ, ಒಡ ಹುಡ್ತವ್ರೆ. ಆಯ್ತು, ಪೇಮೆಂಟ್ ವಿಚಾರಕ್ಕೆ ಬಂದ್ಬಿಡೋಣ ಈಗ. ಹೆಂಗೆ ಪೇಮೆಂಟ್ ದಿನಕ್ಕೆ ತಗೋತೀರಾ, ವಾರಕ್ಕೆ ತಗೋತೀರಾ, ತಿಂಗಳಿಗೆ ತಗೋತೀರಾ? ಆಯ್ತು, ಇವತ್ತಿಂದ ನೀನು ನಮ್ಮನೇಲಿ ಇರು. ತಿಂಗಳಿಗೆ 5,000 ರೂಪಾಯಿ ಸಂಬಳ ಕೊಡ್ತೀನಿ, 3 ಹೊತ್ತು ಊಟ ಕೊಡ್ತೀನಿ, ಓಕೆನಾ? ನೋಡಮ್ಮ ಮಾನ್ಸ ಎಲ್ಲ ಹೇಳ್ತಿದ್ವಿ, ಅದೇನು ಕೆಲಸ ಮಾಡಿಸ್ಕೊ, ನಾನು ಆಫೀಸ್ ರೆಡಿ ಆಗ. ನಾನು ಕೆಲಸ ತುಂಬಾ ಬಿಸಿ ಇರ್ತೀನಿ. ಕೆಲಸ ಎಲ್ಲ ನೀನು ನೋಡ್ಕೋಬೇಕು, ಆಯ್ತಾ? ಜೋಪಾನವಾಗಿ ನೋಡ್ಕೋ. ಅವ್ನ ಮೇಲೆ ಕೈ ಮಾಡ್ಬೇಡ, ಆಯ್ತಾ? ಚೆನ್ನಾಗಿ ನಿನಗೇನೆ ಬಂದಿರೋದು. ನನ್ನ ಪಪ್ಪಿ ಯಾಕೆ ಹೊಡೆದೆ? ಅಮ್ಮೋರೆ, ನೀವು ಹೇಳೋದಲ್ಲ ನಿಮ್ಮ ಮಗನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಸೊಳ್ಳೆ ಬಂದು ಮುಖಕ್ಕೆ ಕಚ್ತಾ ಇತ್ತು.
ಇದ್ಯಾಕಮ್ಮ ಬಿಸಿಗೆ ತಟ್ಟ ಇದ್ಯಾ? ಅಮ್ಮೋರೆ ಬಿಂದಿಗೆಯಿಂದ ನೀರ್ ತಗೊಂಡು ಹಾಲ್ ಹಾಕಕ್ಕೆ ಲೋಟ ಇದ್ದಿಲ್ಲ, ಅದಕ್ಕೆ ಹಾಲೇ ಬಿಂದಿಗೆಗೆ ಹಾಕ್ಬಿಟ್ಟೆ. ಏನಮ್ಮ ನೀನು ನಾನೊಂದ್ ಹೇಳಿದ್ರೆ ನೀನೊಂದ್ ಮಾಡ್ತೀಯಲ್ಲ, ಎಲ್ಲ ನನ್ ಕರ್ಮ. ಸರಿ ಆಯ್ತು, ಪಪ್ಪಿನ ಬೇಗ ಸ್ಕೂಲಿಗೆ ರೆಡಿ ಮಾಡು ಆಯ್ತಾ? ಆಯ್ತು ಅಮ್ಮೋರೆ. ಪಪ್ಪಿ ಸ್ಕೂಲಿಗೆ ರೆಡಿ ಆಯ್ತು, ಕರ್ಕೊಂಡು ಹೋಗಿ ಬನ್ನಿ. ಪಪ್ಪಿ ರೆಡಿ ಆಗಿದ್ದೀರಮ್ಮ? ಸ್ವಾಮಿ ಈ ಪಪ್ಪಿ ರೆಡಿ. ನಾನು ಹೇಳಿದ್ದು ನನ್ನ ಮಗಳನ್ನ ರೆಡಿ ಮಾಡು ಅಂತ. ಇಷ್ಟ ಇದ್ರೆ ಕೆಲಸ ಮಾಡು, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ತಾರೋ ನಾನು ಬೇರೆಯವ್ರು ಕರ್ಕೊಂಡ್ ಬರ್ತೀನಿ. ಇಲ್ಲ ಸ್ವಾಮಿ ಮಾಡ್ತೀನಿ ಸ್ವಾಮಿ. ಆಯ್ತು ಬೇಗ ರೆಡಿ ಮಾಡು. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು? ಏನಮ್ಮ ನನ್ನ ಮಗಳನ್ನ ಹೀಗೆ ರೆಡಿ ಮಾಡಿದ್ಯಾ? ಅಪ್ಪ ಈ ಹೆಣ್ಣಪ್ಪ ಸ್ಕೂಲ್ ಹೋಗ್ಲಿ ನಾನು. ಕೇಳಮ್ಮ ಇಲ್ಲಿ, ಎಲ್ಲ ಅಳಿಸ್ಬಿಟ್ಟು ನೀಟಾಗಿ ಸ್ಕೂಲ್ಗೆ ಹೋಗು ಆಯ್ತಾ? ಹೋಗ್ಸಲ್ಲ. ಊಟ ಆದ್ರೂ ರೆಡಿ ಇದೆ, ಅದನ್ನಾದ್ರೂ ತಂದು ಬಡಿ ಆಯ್ತಾ? ನಾನೇ ಮಾಡೋಗಿದ್ರೆ ಕೆಲಸ ಆಗ್ಬೇಕಾಗಿತ್ತು. ಯಜಮಾನ್ರೆ, ಊಟ ಬೇಕು ಅಂದ್ರಲ್ಲ, ತಗೊಳ್ಳಿ. ಆಯ್ತಾಯ್ತಾಯ್ತು. ನಾನು ಏನು ಅನ್ಕೊಂಡಿದ್ಯಾ ನೀನು? ಹೇಗೆ ಅನ್ಕೊಂಡಿದೀನಿ? ಮತ್ತೆ ಯಾವಾಗಾದ್ರೂ ಮನುಷ್ಯರು ತಿನ್ನೋ ತರ ಇದೆಯಲ್ಲಮ್ಮ ಇದು? ಅದಕ್ಕೆ ಆಗ್ಬೇಕಾಗಿದೆಯಲ್ಲಮ್ಮ ನೀನು? ಅಯ್ಯೋ 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 ಅಯ್ಯೋ, ಏನ್ರಿ ಇವ್ನು ಬಂದಿರೋದು? ಅಲ್ಲ, ಅನ್ನ ತಗೊಂಡೋಗಿ ಪಪ್ಪಿಗೆ ಹೋಗಿದ್ದಾಳೆ. ಮೂಳೆ ತಗೊಂಡೋಗಿ ನನ್ನ ಮಗಳಿಗೆ ಕೊಟ್ಟಿದ್ದಾಳಲ್ರಿ. ಇನ್ನು ಕೆಲ್ಸಗಳು ಬೇಕಲ್ಲ ಮನೆಗೆ? ಆಮೇಲೆ ತಿಂಗಳಿಗೆ 5,000 ರೂಪಾಯಿ ಎಣಿಸ್ಕೊತಿಲ್ಲ, ಇದಕ್ಕೆ ನಾನು ಕೆಲಸ ನೆಟ್ಟಿಗೆ ಮಾಡೋಕ್ಕಾಗಲ್ವಾ ನಿನ್ ಕೈಲಿ? ನಾನು ಹೇಳಿದ ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಯಾಕಮ್ಮ ಬಂದಿದ್ಯಾ? ಇಬ್ರು ಸ್ವಲ್ಪ ಬಗ್ಗೆ ಮಕ್ಳುಗಳಿಗೂ ಒಂದೇ ಇಟ್ಬಿಟ್ಟು ನಾನೇ ಬೈತೀನಿ. ನಾನು ವರ್ಷ ಸಂಬಳ ಇಸ್ಕೊಂಡೇ ಆಗೋದು, ಇಲ್ಲಾಂದ್ರೆ ನಾನು ಹೋಗಲ್ಲ. ಕರೆಕ್ಟಾಗಿ ನೀನು ಕೆಲಸ ಮಾಡಿದ್ರೆ ಈ ಗತಿ ಬರ್ತಿತ್ತು. ಎಲ್ಲ ನಂದೇ ತಪ್ಪು, ನನ್ನ ಕರ್ಮ. ಸ್ವಂತ